ಹಾಸ್ಯ ನಟರಲ್ಲಿ ಸಾಮ್ರಾಟ್ ಅಂತಾನೆ ಕರೆಸಿಕೊಳ್ಳೋಕೆ ಕೆಲವು ದಿಗ್ಗಜರಿದ್ದಾರೆ. ಅದರಲ್ಲೂ ಕೂಡ ಈ ವ್ಯಕ್ತಿ ಮಾತುಗಳು ತುಂಬ ಕಡಿಮೆ ಬರುತ್ತೆ ಈ ವಿಚಾರದಲ್ಲಿ. ಯಾಕೆ ಅಂತಂದರೆ ಅವರ ನಟನೆಯಲ್ಲಿ ಬಂದಂಥ ಮಾತುಗಳಿದೆಯಲ್ಲ, ಸೊ ಜನಾರ್ದನ್ ಅವರು, ಬ್ಯಾಂಕ್ ಜನಾರ್ದನ್ ಅವರು ವಿಧಿವಶರಾಗಿದ್ದಾರೆ. ತಮ್ಮ ಜೀವನವನ್ನು ಅತ್ಯಂತ ಪೂರ್ಣ ಪ್ರಮಾಣದಲ್ಲೇ ಪೂರೈಸಿದ್ದಾರೆ. ಬಟ್ ಕೊನೆಯ ಗಳಿಗೆಗಳಲ್ಲಿ ಅವರ ಜೀವನ ಹೇಗಿತ್ತು ಅನ್ನೋದ್ರ ಬಗ್ಗೆ ಅನೇಕ ರೀತಿಯಾದಂಥ ಚರ್ಚೆಗಳಿದೆ. ಸ್ಯಾಂಡಲ್ವುಡ್ ಗಣ್ಯರಿಂದ ಅಂತಿಮ ನಮನವನ್ನು ಇವತ್ತು ಸಲ್ಲಿಸಿದ್ದಾರೆ. ನಟರಾದ ಉಪೇಂದ್ರ, ಧ್ರುವ ಸರ್ಜಾ, ಸಾಧು ಕೋಕಿಲ, ಕೋಮಲ್ ಅಂತಿಮ ದರ್ಶನವನ್ನು ಪಡ್ಕೊಂಡ್ರು. ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನಕ್ಕೆಲ್ಲ ವ್ಯವಸ್ಥೆಯನ್ನು ಮಾಡಿದರು. ಸಂಜೆ 4 ಗಂಟೆ ನಂತರ ಪೀಣ್ಯ ಚಿತಾಗಾರದಲ್ಲಿ ಅಂತ್ಯ ಸಂಸ್ಕಾರವನ್ನು ಮಾಡ್ತಾರೆ. ಸೊ ಅವ್ರದ್ದು ಅತಿ ಹೆಚ್ಚಾಗಿ ನಿಮಗೆ ಧಾರಾವಾಹಿಗಳಿದ್ದಾವೆ, ಜೊತೆಗೆ ಚಿತ್ರಗಳಿದ್ದಾವೆ. ಚಿತ್ರಗಳಲ್ಲಿ ಸಣ್ಣ ಪಾತ್ರ ಬಂದು ಹಿಂಗೆ ಹೋದರೂ ಕೂಡ ಅವ್ರು ಚೆನ್ನಾಗಿರುತ್ತೆ. ಬಟ್ ನೀವು ಉಷ್ ಪಿಕ್ಚರ್ದಲ್ಲಿ ಮಾತ್ರ ನೋಡಿಬಿಟ್ರಂತೂ ಅವ್ರ ಬೈಗಳನ್ನ ನೋಡಬೇಕು. ಅಲ್ಲಿ ಪೊಲೀಸ್ ಆದಾಗ ಅನೇಕ ಪಾತ್ರಗಳಿದ್ದಾವೆ ಅವ್ರದ್ದು, ಒಂದ ಎರಡ ಹೇಳ್ತಾ ಹೋಗ್ಬಿಟ್ರೆ. ಸೊ ಇವತ್ತು ಅವರು ವಿಧಿವಶರಾಗಿದ್ದಾರೆ. 1949ರಲ್ಲಿ ಜನಿಸಿದಂಥವರು, 77 ವರ್ಷ ಅವರಿಗೆ ಇಹಲೋಕವನ್ನು ತ್ಯಜಿಸಿದ್ದಾರೆ. ಹೌದು, ಅದೇ ನಾನು ಟ್ವೀಟು ಅದೇ ಮಾಡಿದ್ದೆ. ನನ್ನ ಜೀವನದ ಮೊದಲ ಹೆಜ್ಜೆಯಲ್ಲಿ ಅವರು ನನ್ನ ಜೊತೆಯಲ್ಲಿ ಬಂದಿದ್ದರು. ತುಂಬ ಅಪರೂಪವಾದಂಥ ನಟ. ಇವ್ರು ಹೇಳ್ದಂಗೆ ನಾನ್ ಕಾಂಟ್ರವರ್ಷಿಯಲ್, ಯಾವುದೇ ಪ್ರಾಬ್ಲಮ್ಮು ಇಲ್ಲ, ಯಾರ ಬಗ್ಗೆ ಮಾತಾಡ್ತಿಲ್ಲ, ಯಾರ ಬಗ್ಗೆನೂ ಮಾತಾಡ್ಕೊಂಡಿರಲಿಲ್ಲ. ಆಯಿತು, ಅವ್ರು ಇದಾಯಿತು, ಬಂದು ಡೈರೆಕ್ಟರ್ಗಳಿಗೆ ಒಂಥರ ಅವ್ರು ಇದ್ಬಿಟ್ರೆ ಆ ಇಡೀ ಶೂಟಿಂಗ್ ಅಟ್ಮಾಸ್ಫಿಯರ್ ಒಂದು ಅದ್ಭುತವಾಗಿರೋದು. ಮತ್ತೆ ಹುಟ್ಟಿ ಬರ್ತಾರೆ ಅವರು ನನ್ನ ಪ್ರಕಾರ. ಎಲ್ರಿಗೂ ನಮಸ್ಕಾರ. ಬ್ಯಾಂಕ್ ಜನಾರ್ದನ್ ಅಂಕಲ್ನ ನಾವು ಚಿಕ್ಕ ವಯಸ್ಸಿಂದ ನಾವು ನೋಡ್ಕೊಂಡೇ ಬೆಳೆದಿರೋದು. ಅಂದರೆ ಕಿಶೋರ್ ಅಂಕಲ್ ಅವರ ಕ್ಲೋಸ್ ಫ್ರೆಂಡು. ಸಾಕಷ್ಟು ಬಾರಿ ಮನೆಗೆ ಬಂದಾಗ ಮೀಟ್ ಮಾಡಿದ್ದೀನಿ. ಇವತ್ತು ನಮ್ಮ ಜೊತೆಗಿಲ್ಲ ಅನ್ನೋದು ಕೇಳಿ ತುಂಬಾ ಶಾಕ್ ಆಯಿತು. ಸೊ ಸಹಾಯ ಮಾಡಿದ್ದಾರೆ ಕೂಡ ಎಲ್ಲ. ಮೊನ್ನೆ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಜನಾರ್ದನ್ಗೆ ನಾನೇ ಜೂರಿಯಾಗಿದ್ದೆ. ಇಲ್ಲ, ಜನಾರ್ದನ್ ಅವ್ರು ಕೊಡಲೇಬೇಕು, ಯಾಕೆಂದರೆ ಅವ್ರ ಹಾರ್ಟ್ ಪ್ರಾಬ್ಲಮ್ ಇದೆ ಅಂತ. ಅವ್ರು ಈಗಲ್ಲ, ಒಂದು 25 ವರ್ಷದ ಮುಂಚೆನೇ ಹಾರ್ಟ್ ಪ್ರಾಬ್ಲಮ್ ಆಗಿತ್ತು, ಓಪನ್ ಹಾರ್ಟ್ ಸರ್ಜರಿ ಆಗಿತ್ತು. ಅದಾದಮೇಲೆ ಮತ್ತೆ ಒಂದೆರಡು ಸಲ ಆಗಿತ್ತು. ಅವರ ಋಣ ಈ ಭೂಮಿಗೆ ಇಷ್ಟೇ. ಅದರಿಂದ